ಇವತ್ತು ಸಿರಾನಗರದಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಜಾರಿಗೊಳಿಸ್ತಾ ಇದ್ದೀವಿ. ಸಿರಾನಗರ ಬೆಳೀತಾ ಇರತಕ್ಕಂಥ ಒಂದು ನಗರ ಆಗಿದೆ. ತುಮಕೂರು ಜಿಲ್ಲೆಯಲ್ಲಿ ಗುರುಸ್ತಕ್ಕಂಥ ಒಂದು ಜಾಗ ಆಗಿದೆ. ಅಷ್ಟೇ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿನ ಜನಸಂಖ್ಯೆ ಮತ್ತು ಹಳ್ಳಿಗಳಿಂದ ಬಂದು ಹೋಗ್ತಕ್ಕಂಥವ್ರ ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಟ್ರಾಫಿಕ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಆಕ್ಸಿಡೆಂಟ್ಗಳು ಆಗ್ತಾಯಿದೆ. ಆಕ್ಸಿಡೆಂಟ್ ಅಂತಂದರೆ ಸಿರಾ ಒಂದು ಸುತ್ತಮುತ್ತ ಪ್ರದೇಶ. ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಅಂದರೆ ಆ ಕಳ್ಳಂಬಳದ ಕಡೆಗೆ ಒಂದು 10 ಕಿಲೋಮೀಟ್ರ್ ಮತ್ತು ಹಿಂದಕ್ಕೆ ಇದೊಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಆಗಿದೆ. ಒಂದು ಕಪ್ಪು ಚುಕ್ಕೆ ಇರತಕ್ಕಂಥ ಒಂದು ಪ್ರದೇಶ ಆಗಿದೆ. ಆ ಕಾರಣಕ್ಕೋಸ್ಕರ ಇದನ್ನು ಸುಧಾರಣೆ ಮಾಡಬೇಕಾದಾಗ ಆಕ್ಸಿಡೆಂಟ್ಗಳನ್ನು ಇನ್ನೊಂದನ್ನು ಅವಾಯ್ಡ್ ಮಾಡಬೇಕಾದಾಗ ಈ ರೀತಿಯಾದಂಥ ತಂತ್ರಜ್ಞಾನವನ್ನು ಬಳಸಿ CC ಕ್ಯಾಮ್ರಾಗಳನ್ನ ಹಾಕ್ತಕ್ಕಂಥ ಕೆಲಸಕ್ಕೆ ಇವತ್ತು ಮುನ್ಸಿಪಾಲ್ಟಿ ವತಿಯಿಂದ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ. ಇದು ಎಲ್ಲೋ ಒಂದು ಕಡೆಗೆ ಜನರಿಗೆ ಪ್ರಯೋಜನ ಆಗ್ತಕ್ಕಂಥ ರೀತಿಯಲ್ಲಿ ಮತ್ತು ಜನರಲ್ಲೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಹೋಗ್ಬೇಕಾಗುತ್ತೆ. ನಾವು ನಿರ್ಲಕ್ಷ್ಯ ಮಾಡಿ ಅಥವಾ ಯಾವುದೇ ರೀತಿಯಲ್ಲಿ ಡ್ರೈವ್ ಮಾಡಬೇಕಾದಾಗ ತೊಂದರೆ ಮಾಡಿ ಏನಾರು ಅನಾಹುತ ಆದರೆ ಯಾರು ಅಂತೇಳಿ ಅದರ ಸಾಕ್ಷ್ಯಗಳು ಪುರಾವೆಗಳು ಸಿಗೋದಿಲ್ಲ. ಆದರೆ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದ ಸಂದರ್ಭದಲ್ಲಿ ಇವತ್ತು ಆಕ್ಸಿಡೆಂಟ್ ಮಾಡೋರು ಸಿಗ್ತಾರೆ, ಕಳ್ಳತನ ಮಾಡೋರು ಸಿಗ್ತಾರೆ. ಇದನ್ನು ಈ ರೀತಿಯಾಗಿರ್ತಕ್ಕಂಥದ್ದನ್ನು ತಂತ್ರಜ್ಞಾನವನ್ನು ಬಳಸಿ ಮಾಡುವಂಥ ರೀತಿಯಲ್ಲಿ ಇವತ್ತು ಮುನ್ಸಿಪಾಲ್ಟಿ ಸಹಕಾರದಿಂದ ಇವತ್ತು ಪೊಲೀಸ್ ಇಲಾಖೆಗೆ ಮಾಡಿರ್ತಕ್ಕಂಥದ್ದು. ಬಟ್ ಅಷ್ಟೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಸಿಗ್ನಲ್ ಲೈಟ್ಸನ್ನ ನಾನು ಹಿಂದೆ 13-14ರಲ್ಲಿ ಮಾಡಿದ್ದೆ. ಅದನ್ನು ಕಿತ್ತಾಕಿ ಅದನ್ನು ಇನ್ನೇನೋ ಮಾಡಿ ಗಬ್ಬೆ ಬಿಡಿಸಿದ್ರು ನಾನು ಅಧಿಕಾರ ಇದ್ದಾಗ. ಈಗ ಮತ್ತೆ ಅದನ್ನು ಸಿಗ್ನಲ್ ಲೈಟ್ಸನ್ನು ಹಾಕ್ತಕ್ಕಂಥ ಕೆಲಸವನ್ನು ಒಟ್ಟಾರೆ 37 ಲಕ್ಷದ ಅಂದಾಜು ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಬಹು ಉಪಯೋಗಿ, ನಗರಕ್ಕೆ ಸಹಾಯ ಆಗ್ತಕ್ಕಂಥದ್ದು, ನಗರ ಜನರಿಗೆ ಆಗ್ತಕ್ಕಂಥದ್ದು. ಅದೆಲ್ಲ ಒಂದು ಕಡೆಗೆ ಎಚ್ಚರಿಕೆಯ ಸಂದೇಶ ಜನರಿಗೂ ಕೂಡ ಹೋಗ್ಬೇಕಾಗ್ತದೆ. ತಪ್ಪು ಮಾಡಿದ್ರೆ ಸಿಗಾಕತ್ತೀವಿ, ಪ್ರೂವ್ ಮಾಡಬೇಕಾಗಿಲ್ಲ. ಇವತ್ತು ಡ್ರೈವ್ ಮಾಡಬೇಕಾದಾಗ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಇವತ್ತು CC ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದ್ದರೆ ಅದು ಅಂತಿಮ ಆಗ್ತದೆ, ಕೋರ್ಟ್ ಕೂಡ ಹೋಗ್ತದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಎಚ್ಚರಿಕೆಯಿಂದ ನಾವು ಪ್ರಯಾಣ ಮಾಡಬೇಕಾದಾಗ ಅತ್ಯಂತ ಎಚ್ಚರಿಕೆಯಿಂದ ಹೋಗ್ತಕ್ಕಂಥದ್ದು ಮತ್ತು ಅನಾಹುತ ಆಗದೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಪ್ರಯತ್ನ ಕೂಡ ಮಾಡಬೇಕು ಅಂತ. ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ ಅಂತೇಳಿ ನಾನು ವಿನಂತಿಸಿ, ತಂತ್ರಜ್ಞಾನದ ಬಳಕೆ ಅದು ಪ್ರಾರಂಭ ಆದಮೇಲೆ ನಿಮಗೆ ಶಿಕ್ಷೆ ಕಾಯಂ ಆಗ್ತದೆ. ಶಿಕ್ಷೆ ಕಾಯಂ ಆಗಬೇಕಾದಾಗ ಪೊಲೀಸರಿಗೆ ಯಾವುದೇ ರೀತಿಯ ವಿವೇಚನೆ ಇರೋದಿಲ್ಲ. ಅವರು ಕೋರ್ಟ್ಗೆ ಹಾಕಿದ್ರು ಕೂಡ ಕೋರ್ಟನ್ನು ಕೂಡ ಒಪ್ಪಿಗೆ ಕೊಡುವಂಥ ರೀತಿಯಲ್ಲಿ ಆಗ್ತದೆ. ಸೊ ಆದ್ದರಿಂದ ನಾವು ನಾಗರಿಕರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸುರಕ್ಷತೆಯ ಸುರಕ್ಷತೆ ಮತ್ತು ಯೋಗಕ್ಷೇಮ ಆದ್ಯತೆ ಅಂತಕ್ಕಂಥ ದೃಷ್ಟಿನಲ್ಲಿ ಮುನ್ಸಿಪಾಲ್ಟಿಯವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಯಶಸ್ಸು ಸಿಗಬೇಕಾದಾಗ ಜನರ ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಜನರ ಸಹಕಾರವನ್ನು ಆಮೇಲೆ ಇವತ್ತು ನಮ್ಮ ನಗರದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಜನರಲ್ಲಿ ನನಗೆ ದಿನ ಬೆಳಿಗ್ಗೆ ಫೋನ್ ಬರೋದು ಏನು ಅಂತ ಹೇಳಿದ್ರೆ ಒಂದೇ ಫೋನು. ಒಂದು ಹೆಲ್ಮೆಟ್ ಇಲ್ಲದೆ ಓಡಾಡ್ಸಿದ್ದೆ ಹಿಡ್ಕೊಂಡವ್ರು ಪೊಲೀಸ್ನವರು ನಾನು ಬಿಡಿಸಿ, ಇನ್ಶೂರೆನ್ಸ್ ಇರಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಈ ರೀತಿಯಾಗಿರ್ತಕ್ಕಂಥದ್ದು. ಆಮೇಲೆ ಒಂದು ಅಂದರೆ ಮಕ್ಕಳು 18 ವರ್ಷದ ಒಳಗಳ ಮಕ್ಕಳಿಗೆ ಇವತ್ತು ಡ್ರೈವ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಇದೆಲ್ಲದೂ ಕೂಡ ಕಡ್ಡಾಯವಾಗಿ ನಿಯಮಬದ್ಧವಾಗಿ ಕಂಟ್ರೋಲ್ ಮಾಡಬೇಕಾದಾಗ ಇದು ಹೆಚ್ಚು ಸಹಕಾರಿ ಆಗ್ತದೆ. ಅದನ್ನು ಬಳಕೆ ಮಾಡುವಂಥ ಕೆಲಸವನ್ನು ಮಾಡೋಣ. ಬಳಕೆ ಮಾಡೋಕ್ಕೆ ಶುರು ಮಾಡಿದ್ದಾದಮೇಲೆ ಯಾರೇ ತಪ್ಪಿತಸ್ಥರಾದರೂ ಕೂಡ ಅದು ಸಿಗಾಕತ್ತಾರೆ.
ಆಗ ಶಿಕ್ಷೆ ಅನುಭವಿಸಲೇಬೇಕಾಗ್ತದೆ, ದಂಡ ಕಟ್ಟಲೇಬೇಕಾಗ್ತದೆ. ಆ ಎಚ್ಚರಿಕೆ ನಾವು ಅನುಸರಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ತೆ. ಈ ದಿವಸ ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಈ ಭಾಗದ ಶಾಸಕರು, ಹೇಮಾವತಿ ಹರಿಕಾರರು ಆದಂಥ ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬರು ಈ ದಿವಸ CC ಕ್ಯಾಮ್ರಾ ಉದ್ಘಾಟನೆ ಮಾಡಿದ್ದಾರೆ. ಇದು ತುಂಬ ನೆಸೆಸರಿ, ತುಂಬ ಅವಶ್ಯಕತೆ ಇತ್ತು ಇಲ್ಲಿ ನಮ್ಮ ಸುರಾಟ್ ಟೌನ್ಗೆ. ಯಾಕಂದರೆ ಇದು ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು. ಸುಮಾರು 4-5 ವರ್ಷದಿಂದ ಇದು ಪೆಂಡಿಂಗ್ ಇತ್ತು. ಸಾಹೇಬರು ಬಂದ ಮೇಲೆ ನಾವು ಫಾಲೋ ಮಾಡಿ, ಆಮೇಲೆ ಮುಂಚೆ ಏನು ಮಾಡಿದ್ರೆ ಅಂದರೆ DPR ಮಾಡುವಾಗ ಮಾಮೂಲಿ ನಮ್ಮ ಮನೆಗೆ CC ಕ್ಯಾಮ್ರಾ ಹಾಕ್ತಾರಲ್ಲ, ಆ ಥರ ಇತ್ತು. ಸಾಹೇಬ್ರು ಗಮನಕ್ಕೆ ತೊಗೊಂಡು ಬಂದು, ಇಲ್ಲ ಆ ಥರ ಬೇಡ, ನಮಗೆ ಅಡ್ವಾನ್ಸ್ ಆಗಿರಬೇಕು CC ಕ್ಯಾಮ್ರಾ. ಅಡ್ವಾನ್ಸ್ ಅಂದರೆ ಇದು ಪಿಕ್ಚರ್ ತಗೊಳುತ್ತೆ, ನಂಬರ್ ಪ್ಲೇಟು ಪ್ಲಸ್ ಫೋಟೋ, ಫೇಸು ಕ್ಯಾಪ್ಚರ್ ಎಲ್ಲ ಆ ಥರ ಆಗುತ್ತೆ. ಎಷ್ಟಾಗಲಿ ದುಡ್ಡು ಎಷ್ಟಾಗಲಿ ಯೋಚನೆ ಮಾಡಿ, ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿ ಸುಮಾರು 38 ಕ್ಯಾಮ್ರಾ ಅಕ್ರಾಸ್ ಟೌನ್ ನಾವು ಹಾಕ್ಸಿದ್ದೀವಿ. ಇನ್ನು ಮುಂದೆ ಹಂತದಲ್ಲಿ ಸಾಹೇಬರು ಹೇಳಿದ್ದಾರೆ, ಇನ್ನು ಮುಂದೆ ಎಲ್ಲೆಲ್ಲಿ ಬೇಕು, ನೆಸೆಸರಿ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ CC ಕ್ಯಾಮ್ರಾ ಹಾಕ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.